ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ತಗ್ಗದ ಆಂತರಿಕ ಅಸಮಾಧಾನ. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮೇಲೆ ಬೇಸರವಂತೆ ಸಿಎಂ ಡಿಸಿಎಂ ಮೇಲೆ ಬೇಸರ ವ್ಯಕ್ತಪಡಿಸಿದ್ದು ಅವರ ಆಪ್ತರೇ. ಅವರ ಬೇಸರಕ್ಕೂ ರಾಷ್ಟ್ರ ರಾಜಧಾನಿಗೂ ಇರುವಂತಹ ಸಂಬಂಧವೇನು? ದಿಲ್ಲಿಗೆ ಆಹ್ವಾನ ನೀಡಿದ್ದಕ್ಕೆ ಅಸಮಾಧಾನ ಹೊರಹಾಕಿದ್ದಂತಹ ಸಚಿವ ಮಾಧ್ಯಮಗಳ ಮುಂದೆ ನೇರವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಎಸ್, ದಿಲ್ಲಿಗೆ ಆಹ್ವಾನ ನೀಡಿದ್ದಕ್ಕೆ ಸಚಿವರೊಬ್ಬರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನೂ ಕೂಡ ಈ ಆಂತರಿಕ ಅಸಮಾಧಾನ ಇನ್ನೂ ಕೂಡ ಹಾಗೆ ಇದೆ. ಅದು ಹೋಗೋ ತರ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ರು ಕೂಡ ಸಿಎಂ ಕುರ್ಚಿಗೋಸ್ಕರ ಯೋಚನೆ ಮಾಡ್ತಾ ಇದ್ರೆ, ಇನ್ನೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನ ಮುಗಿದಿಲ್ಲ ಅಂತ ಅನ್ಸುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮೇಲೆ ಈ ಇಬ್ಬರ ಮೇಲೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವರು. ಸಿಎಂ ಡಿಸಿಎಂ ಮೇಲೆ ಬರೋಬ್ಬರಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಪ್ತರೇ ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಯಾಕೆ, ಯಾವ ಕಾರಣಕ್ಕೆ ಅಂತಂದ್ರೆ, ರಾಷ್ಟ್ರ ರಾಜಧಾನಿಗೂ ನನ್ನನ್ನ ಕರೆದಿಲ್ಲ, ಅಂದ್ರೆ ದಿಲ್ಲಿಗೆ ನನ್ನನ್ನ ಕರೆದಿಲ್ಲ ಎನ್ನುವಂತಹ ವಿಚಾರವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಾಧ್ಯಮಗಳ ಮುಂದೆ ನೇರವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೇಸರಕ್ಕೆ ರಾಷ್ಟ್ರ ರಾಜಧಾನಿ ಅಲ್ಲಿಗೆ ನಾನು ಬರ್ತಿದ್ದೆ, ನನ್ನನ್ನು ಯಾಕೆ ಕರೆದಿಲ್ಲ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅಂದ್ರೆ ಒಳ ಜಗಳ ಇದು ಇನ್ನೂ ಮುಗಿದಿಲ್ಲ ಕಾಂಗ್ರೆಸ್ನಲ್ಲಿ ಅಂತ ಈ ಒಂದು ಘಟನೆಯಿಂದ ನಾವು ತಿಳ್ಕೊಳ್ಳಬಹುದು. ಎಸ್, ಕರ್ನಾಟಕ ಭವನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಪರಂಗಿಲ್ಲ ಆಹ್ವಾನ ಬರೆದಿದ್ದಕ್ಕೆ ದೆಹಲಿಗೆ ಹೋಗಲಿಲ್ಲ ಅಂತ ಸಚಿವ ಪರಮೇಶ್ವರ್ ಹೇಳಿಕೆ. ಡಿಸಿಎಂ ಆಗಿದ್ದಾಗ ಕರ್ನಾಟಕ ಭವನದ ಶಂಕುಸ್ಥಾಪನೆ ಮಾಡಿದ್ರಂತೆ ಪರಂ. ಆದಾಗೀಗ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕರೆಯಲೇ ಇಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆಹ್ವಾನ ಇಲ್ಲದ ಕಡೆ ನಾನ್ಯಾಕೆ ಹೋಗ್ಲಿ, ಸಿಎಂ ಡಿಸಿಎಂ ಹೋಗಿದ್ದಾರಲ್ವಾ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳ ಎದುರು ಬೇಸರ ವ್ಯಕ್ತಪಡಿಸಿದಂತಹ ಸಚಿವ ಜಿ ಪರಮೇಶ್ವರ್, ಖರ್ಗೆ ಉಪಸ್ಥಿತಿಯಲ್ಲಿ ಕರ್ನಾಟಕ ಭವನ ಲೋಕಾರ್ಪಣೆ ಮಾಡಿದಂತಹ ಸಿಎಂ. ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಬಿಟ್ಟು ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಕೆಎನ್ ರಾಜಣ್ಣ, ಕೆಎಚ್ ಮುನಿಯಪ್ಪ ಸೇರಿ ಹಲವರು ಭಾಗಿಯಾಗಿದ್ರು. ಆದರೆ ಸಚಿವ ಪರಮೇಶ್ವರ್ಗೆ ಮಾತ್ರ ಆಹ್ವಾನ ನೀಡದ ಬಗ್ಗೆ ಅನುಮಾನ. ಸಿಎಂ ಡಿಸಿಎಂ ಮತ್ತು ಪರಮೇಶ್ವರ್ ನಡುವೆ ನಡೀತಿದೆಯಾ ಹಾಗಾದ್ರೆ ಕೋಲ್ಡ್ ವಾರ್? ಎಸ್, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್, ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಒಂದಿಷ್ಟು ಜನ ಎಲ್ಲರೂ ಕೂಡಿ ಡೆಲ್ಲಿಗೆ ಹೋಗಿದ್ದಾರೆ, ನನ್ನನ್ನು ಕರ್ಕೊಂಡು ಹೋಗಿಲ್ಲ ಎನ್ನುವಂತಹ ವಿಚಾರವನ್ನ ಪರಮೇಶ್ವರ್ ಮಾತನಾಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನ್ನನ್ನು ಯಾಕೆ ದಿಲ್ಲಿಗೆ ಬಿಟ್ಟು ಹೋದ್ರು ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಕರ್ನಾಟಕ ಭವನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಿಲ್ಲ, ಆಹ್ವಾನ ಬರೆದಿದ್ದಕ್ಕೆ ನಾನು ದೆಹಲಿಗೆ ಹೋಗಿಲ್ಲ ಅಂತ ಹೇಳಿ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಡಿಸಿಎಂ ಆಗಿದ್ದಾಗ ಕರ್ನಾಟಕದ ಭವನದ ಶಂಕುಸ್ಥಾಪನೆ ಮಾಡಿದ್ದೆ ನಾನು ಅಂತ ಹೇಳಿ ಹಳೆಯ ವಿಚಾರವನ್ನ ನೆನಪು ಮಾಡಿಕೊಂಡಿದ್ದಾರೆ. ಈಗ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕರೆಯಲೇ ಇಲ್ಲ ನನ್ನನ್ನ ಅಂತ ಹೇಳಿ ಮಾಧ್ಯಮದ ಮುಂದೆ ಬೇಸರವನ್ನ ಹೊರಹಾಕಿದ್ದಾರೆ. ಆಹ್ವಾನ ಇಲ್ಲದ ಕಡೆ ನಾನು ಯಾಕೆ ಹೋಗಲಿ, ಸಿಎಂ ಡಿಸಿಎಂ ಹೋಗಿದ್ದಾರೆ, ಆಯ್ತಲ್ವಾ, ಸಾಕು ಬಿಡಿ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಮಾಧ್ಯಮಗಳ ಎದುರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಖರ್ಗೆ ಉಪಸ್ಥಿತಿಯಲ್ಲಿ ಈ ಒಂದು ಕರ್ನಾಟಕ ಭವನ ಲೋಕಾರ್ಪಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಆ ಒಂದು ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರನ್ನ ಬಿಟ್ಟು ಹೋಗಿದ್ದಾರೆ. ಅವರನ್ನ ಬಿಟ್ಟು ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಕೆಎನ್ ರಾಜಣ್ಣ, ಕೆಎಚ್ ಮುನಿಯಪ್ಪ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಆದರೆ ಸಚಿವ ಪರಮೇಶ್ವರ್ಗೆ ಮಾತ್ರ ಆಹ್ವಾನ ನೀಡಿಲ್ಲ. ಈ ಒಂದು ಆಹ್ವಾನ ನೀಡಿಲ್ಲ ಅಂತ ಅವರು ಬೇಸರವೇನೋ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅನುಮಾನಗಳ ಹುಟ್ಟವು ಕೂಡ ಬೆಳೆದುಕೊಂಡಿದೆ. ಯಾಕಾಗಿ ಪರಮೇಶ್ವರ್ ಅವರನ್ನ ಕರೆದಿಲ್ಲ, ಯಾಕಾಗಿ ಬಿಟ್ಟು ಹೋದ್ರು? ಯಾಕಂತಂದ್ರೆ ಈ ಒಂದು ಸಿಎಂ ಸ್ಥಾನದ ಬಗ್ಗೆ ಕಾಂಗ್ರೆಸ್ನಲ್ಲೇ ಎರಡು ಪಕ್ಷವಾಗ್ಬಿಡ್ತಾ ಇದೆ, ಎರಡು ಪಂಗಡಗಳಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ
ಸಿದ್ದರಾಮಯ್ಯ ಅವರ ಬೆಂಬಲಿಗರೊಬ್ರು, ಡಿ ಕೆ ಶಿವಕುಮಾರ್ ಬೆಂಬಲಿಗರೊಬ್ರು, ಇಬ್ಬರನ್ನೂ ಬಿಟ್ಟು ಸತೀಶ್ ಜಾರಕಿಹೊಳಿ ಕೂತ್ರೆ ಚೆನ್ನಾಗಿತ್ತು ಅನ್ನೋರೊಬ್ರು. ಸೊ ಈ ಒಂದು ನಿಟ್ಟಿನಲ್ಲಿ ಪರಮೇಶ್ವರ್ ಅವ್ರನ್ನ ಕರೆದುಕೊಂಡು ಹೋಗಿಲ್ಲ. ಅದು ಕೂಡ ಅವರಿಗೆ ಬೇಸರವನ್ನ ತಂದಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಇವರಿಬ್ಬರ ನಡುವೆ ಕೂಸು ಬಡವಾಯಿತು ಅನ್ನೋ ತರ ಪರಮೇಶ್ವರ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ? 3 ಜನರ ಮಧ್ಯೆಯೂ ಕೋಲ್ಡ್ ವಾರ್ ಇದೆಯಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿದೆ.